ಹಿರಿಯ ಅಧಿಕಾರಿಯ ಕೃಪಾ ಕಟಾಕ್ಷದಲ್ಲಿರುವ ಪಬ್ ಎಕ್ಸೈಸ್ ಅಧಿಕಾರಿ ಬೆಂಗಳೂರಿನಲ್ಲಿರೋದ್ರಿಂದ ಬ್ಯಾಸ್ಟಿನ್ ಪಬ್ ಸೇಫ್ ಆಗಿತ್ತು. ಬ್ಯಾಸ್ಟಿನ್ ಪಬ್ ನಲ್ಲಿ ಡ್ರಗ್ಸ್, ಗಾಂಜಾ ಪಾರ್ಟಿಗಳು, ರೌಡಿಗಳ ಅಡ್ಡ ಆಗೋಗಿತ್ತು. ರಿಯಲ್ ಎಸ್ಟೇಟ್ ದಂಧೆ, ಬೇನಾಮಿ ಟ್ರಾನ್ಸಾಕ್ಷನ್ಗೆ ಈ ಪಬ್ ಸೇಫ್ ಝೋನ್. 2 ವರ್ಷಗಳ ಅವಧಿಯಲ್ಲಿ ಇದುವರೆಗೂ ಒಂದೇ ಒಂದು ಕೇಸ್ ರಿಜಿಸ್ಟರ್ ಆಗಿಲ್ಲ. ಬ್ಯಾಸ್ಟಿನ್ ಪಬ್ ಮೇಲೆ ಪೊಲೀಸರಿಗೂ ಕೇಸ್ ದಾಖಲಿಸಲು ಬಿಟ್ಟಿರಲಿಲ್ಲ ಈ ಆಫೀಸರ್ಸ್. ಸದ್ಯ ಎಕ್ಸೈಸ್ ಇಲಾಖೆಯ ಹಿರಿಯ ಅಧಿಕಾರಿ ಬೆಂಗಳೂರು ಸಿಟಿಯಲ್ಲಿ ಇಲ್ಲ. ಗಡಿ ಭಾಗದ ಜಿಲ್ಲೆಯಲ್ಲಿ ಗಣಿ ಸಿಗೋ ಜಾಗದಲ್ಲಿ ತುಂಬಾ ಸೇಫ್ ಆಗಿದ್ದಾರೆ. ಸಚಿವರೊಬ್ಬರ ಸಂಬಂಧಿ ಕೂಡ ಆಗಿರುವಂತಹ ಎಕ್ಸೈಸ್ ಇಲಾಖೆಯ ಹಿರಿಯ ಅಧಿಕಾರಿ ಈ ಎಲ್ಲ ಅಕ್ರಮಗಳ ಬಗ್ಗೆ ಮೊದಲೇ ಕಣ್ಣಿಟ್ಟಿದ್ದ ಐಟಿ ಹಾಗೂ ಇಡಿ ಇಲಾಖೆ. ಮೊನ್ನೆ ಬ್ಯಾಸ್ಟಿನ್ ಪಬ್ ನಲ್ಲಿ ನಡೆದ ಗಲಾಟೆ ವಿಚಾರಕ್ಕೆ ಕೇಸ್ ದಾಖಲಾಗಿತ್ತು. ಪೊಲೀಸರು ತೀವ್ರ ಒತ್ತಡಕ್ಕೆ ಮಣಿದು ಸಾಧಾರಣವಾದಂತಹ ಒಂದು ಕೇಸನ್ನ ದಾಖಲಿಸಿದ್ರು. ಇದಾದ ಬಳಿಕ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ರೇಡ್ ಮಾಡಿದ್ದಾರೆ. ಒಟ್ಟು 15 ಅಧಿಕಾರಿಗಳು ದಾಳಿಯನ್ನ ಮಾಡಿ ಬ್ಯಾಸ್ಟಿನ್ ಪಬ್ ನಲ್ಲಿ ಪರಿಶೀಲಿಸಿದ್ದಾರೆ. ಐಟಿ ದಾಳಿಯಲ್ಲಿ ಗೊತ್ತಾಗಿದ್ದೆ ಬ್ಯಾಸ್ಟಿನ್ ಪಬ್ಗೆ ಬೇನಾಮಿ ಓನರ್ ಇದ್ದಾನೆ ಅಂತ. ಆ ಎಕ್ಸೈಸ್ ಇಲಾಖೆ ಅಧಿಕಾರಿಯೇ ಬ್ಯಾಸ್ಟಿನ್ ಪಬ್ ನ ಬೇನಾಮಿ ಮಾಲೀಕ. ಇದೀಗ ಎಕ್ಸೈಸ್ ಇಲಾಖೆಯ ಅಧಿಕಾರಿ ಬೆನ್ನು ಬಿದ್ದಿರೋ ಐಟಿ ಆಫೀಸರ್ಸ್ ಆ ಅಬಕಾರಿ ಅಧಿಕಾರಿಯ ಆದಾಯ, ಆಸ್ತಿ, ಸಂಪತ್ತಿನ ಬಗ್ಗೆ ಮಾಹಿತಿ ಸಂಗ್ರಹ. ಸದ್ಯದಲ್ಲೇ ಎಕ್ಸೈಸ್ ಇಲಾಖೆಯ ಹಿರಿಯ ಅಧಿಕಾರಿಯನ್ನು ಜೈಲಿಗೆ ಕಳಿಸುತ್ತೆ ಐಟಿ. ನೋಡಿ ಇಲ್ಲಿ ಏನಪ್ಪಾ ಅಂದ್ರೆ ಯಾವ ಕೃಪಾ ಕಟಾಕ್ಷದಿಂದ ಈ ಬ್ಯಾಸ್ಟಿನ್ ಪಬ್ ಮೆರೀತಿತ್ತು ಅಂತ ಅಂದ್ರೆ, ಈ ನಿಮ್ಮ ಮಾತಲ್ಲಿ ಇದು ಮೆರೆಯದೆ ಇದು. ಸೊ ಇಲ್ಲಿ ಇದ್ರ ಹಿಂದಿರೋದೆ, ಇದ್ರ ಹಿಂದೆ ಎಲ್ಲಾ ಸೂತ್ರಧಾರಿನೇ ಇದೇ ಎಕ್ಸೈಸ್ ಇಲಾಖೆಯ ಹಿರಿಯ ಅಧಿಕಾರಿ. ಸೊ ಇವರು ಇದೇ ಹಿರಿಯ ಅಧಿಕಾರಿ ಬೆಂಗಳೂರಲ್ಲಿ ಸದ್ಯಕ್ಕಿಲ್ಲ, ನಮ್ಮ ಸಿಲಿಕಾನ್ ಸಿಟಿಯಲ್ಲಿ ಇಲ್ಲ, ನಮ್ಮ ಬೆಂಗಳೂರಲ್ಲಿ ಇಲ್ಲ. ಅವ್ರು ಎಲ್ಲಿದ್ದಾರೆ? ಗಡಿ ಭಾಗದಲ್ಲಿ ಗಣಿ ಸಿಗೋ ಜಾಗದಲ್ಲಿ ಇದ್ದಾರೆ. ಅಲ್ಲಿ ಗಣಿ ಸಿಗೋ ಜಾಗದಲ್ಲಿ ಇದ್ದು ಇಲ್ಲೂ ಕೂಡ ಗಣಿ ಎತ್ತೋಕೆ ರೆಡಿ ಆಗಿದ್ರು ಈ ಪಬ್ಬಲ್ಲಿ. ಈ ಪಬ್ ನೋಡಿದ್ರೆ ಇಲ್ಲಿ ಬರೀ ಗಾಂಜಾ, ಡ್ರಗ್ಸು, ಅದ್ರ ಅಡ್ಡಗಳೇ ಆಗೋಗಿತ್ತು. ಇಷ್ಟೇ ಅಲ್ಲ, ಆ ಎಕ್ಸೈಸ್ ಇಲಾಖೆಯ ಹಿರಿಯ ಅಧಿಕಾರಿ ಯಾರಿದ್ರೋ ಅವರು ಸಚಿವರೊಬ್ಬರ, ಪ್ರಭಾವಿ ಸಚಿವರ ಸಂಬಂಧಿಯಂತೆ. ಸೊ ಹೀಗಾಗಿ ಇವರ ಕೃಪಾ ಕಟಾಕ್ಷದಿಂದ ಒಂದು ಕೇಸು ಫೈಲ್ ಆಗಿಲ್ಲ. 100 ಕೇಸ್ ಬಂದ್ರು ಡೋಂಟ್ ಕೇರ್. ಅವಧಿ ಮೀರಿ ಪಬ್ ನಡೀತಾ ಇತ್ತು. ಸೊ ಮೊನ್ನೆ ರೀಸೆಂಟ್ ಆಗಿ, ಈಗ ಐ ಥಿಂಕ್ ಲಾಸ್ಟ್ ಇಯರ್ ಯಾವಾಗನೋ, ಸೊ ಇದೇ ಪಬ್ಗಳ ವಿಷಯಕ್ಕೆ ಬಂದರೆ ನಮ್ಮದು ಯಾವ ಪಬ್ ಇದೆ, ಸೊ ರೀಸೆಂಟ್ ಆಗಿ ಒಂದು ಪಬ್ ಮೇಲೆ ರೇಡ್ ಆಯಿತು. ರೇಡ್ ಆದಾಗ ಏನಾಯಿತು, ಅದನ್ನು ಕ್ಲೋಸ್ ಮಾಡಿಸಿದ್ರು 15 ದಿನಕ್ಕೆ. ಯಾಕೆ ಈ ಬ್ಯಾಸ್ಟಿನ್ ಪಬ್ನ ಕ್ಲೋಸ್ ಮಾಡಿಸ್ತಿಲ್ಲ? ಯಾಕೆ ರೇಡ್ ಮಾಡಲಿಲ್ಲ? ಯಾಕೆ ಅಲ್ಲಷ್ಟು ದಂಧೆಗಳು ನಡೀತಾ ಇದ್ರು? ಯಾಕೆ ಪೊಲೀಸರು ಅಲ್ಲಿ ಹೋಗಿ ಕಣ್ಣಾಯಿಸಿಲ್ಲ ಅಂತ ನೋಡಿದ್ರೆ, ಇದರ ಹಿಂದಿರುವಂತಹ ಸೂತ್ರಧಾರಿ ಎಕ್ಸೈಸ್ ಇಲಾಖೆಯ ಹಿರಿಯ ಅಧಿಕಾರಿ. ಸೊ ಇಲ್ಲಿ ಹಾಕಿರೋ ಮೇನ್ ಇವರೇ ಸರ್ಕಾರಿ ಅಧಿಕಾರಿಗಳು. ಇನ್ನು ಎಲ್ಲಿಂದ ಏನಾಗುತ್ತೆ ಹೇಳಿ? ಸೊ ನೋಡಿದ್ರೆ ಒಟ್ಟು 15 ಅಧಿಕಾರಿಗಳು ಇವತ್ತು ಹೋಗಿ ದಾಳಿಯನ್ನ ಮಾಡಿದ್ದಾರೆ, ರೇಡ್ ಮಾಡಿದ್ದಾರೆ. ಸೊ ಐಟಿ ದಾಳಿ ಆದ್ಮೇಲೆ ಗೊತ್ತಾಗಿದ್ದು ಇದರ ಹಿಂದಿನ ಸೂತ್ರಧಾರರು ಇವರೇ ಅಂತ ಹೇಳ್ಬಿಟ್ಟು. ನಿಮಗೆ ಸರ್ಕಾರಿ ಕೆಲಸ ಇದೆ, ಬೇರೆ ಕಡೆ ಪಬ್ಗಳಿಗೆ ಹೋಗಿ ರೇಡ್ ಮಾಡ್ತೀರಾ, ಇನ್ನೆಲ್ಲೋ ಮಾಡ್ತೀರಾ. ನೀವು ಕೂತಿರೋದು ಅಬಕಾರಿ ಇಲಾಖೆಯಲ್ಲಿ, ಅದು ಹಿರಿಯ ಅಧಿಕಾರಿ ಅಂತೆ. ಹೋಗಿ ಹೋಗಿ ನೀವು ದಂಧೆ ಮಾಡ್ತಿರೋದು ನೋಡಿದ್ರೆ, ಅಲ್ಲೇ ಹೋಗಿ ದಂಧೆ ಮಾಡ್ತಿದ್ದೀರಾ ಅಂದ್ರೆ, ನೀವುಗಳೇ ಹಿಂಗೆ ದಂಧೆ ಮಾಡಿದ್ರೆ ಬೇರೆಯವರು ಬಿಡ್ತಾರ? ಯಾವುದೋ ಡ್ರಗ್ಸು, ಯಾರೋ ರೌಡಿಸಮು, ಅವ್ರುಗಳೆಲ್ಲ ದಂಧೆ ಮಾಡ್ತಿರೋದು ನೋಡಿದ್ರೆ ನಿಮ್ಮ ದಂಧೆಗೆ ಲಿಂಕ್ ಆಗುತ್ತೆ ರೀ. ಕೆಲಸದಲ್ಲಿರೋದು ಸರ್ಕಾರಿ ಕೆಲಸ. ಸರ್ಕಾರಿ ಕೆಲಸ ಅಂದ್ರೆ ಎಷ್ಟು ರೆಸ್ಪೆಕ್ಟ್ ಇರುತ್ತೆ, ಗೌರವ ಇರುತ್ತೆ. ನೀವುಗಳೇ ಹೋಗ್ಬಿಟ್ಟು ದಂಧೆ ಮಾಡಕ್ ಹಿಡಿತೀರಾ ನೀವು? ಹೋಗಿ ಪಬ್ಗೆ, ಓ ಶಿಲ್ಪಾ ಶೆಟ್ಟಿ ಬಾಲಿವುಡ್ ನಟಿ, ಸೂಪರ್ ಅಲ್ಲ, ಸಖತ್ತಾಗಿದ್ದಾರೆ, ಸ್ಲಿಮ್ ಆಗಿದ್ದಾರೆ. ಅಯ್ಯೋ ಶಿಲ್ಪಾ ಶೆಟ್ಟಿಗೆ ಹೋಗ್ಬಿಟ್ಟು ನಾವು ಬೇನಾಮಿ ಆಗ್ಬಿಟ್ರೆ ನಮಗೂ ಒಂದಷ್ಟು ಬಾಲಿವುಡ್ ಅಲ್ಲಿ ಚಾನ್ಸ್ ಸಿಗುತ್ತೆ ಅಂತ ಏನಾರು ಅಂದ್ಕೊಂಡ್ರಾ? ಸರ್ಕಾರಿ ಕೆಲಸ ಬಿಟ್ಟೇನಾದ್ರು ಸಿನಿಮಾ ಮಾಡ್ಸಿದ್ರಾ ನೀವು? ನಿಮ್ ಜನ್ಮಕ್ಕೆ